ಸೊ BIS HUID ಏನು ಸರ್ ಅದು ಗೊಂದಲ ಏನು? ಸೊ ಕಸ್ಟಮರಿಗೆ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಗೊತ್ತಾಗೋದಿಲ್ಲ. ಸೊ ಎಲ್ಲ ಕಡೆನೂ ಮಾರ್ಕ್ ಇರುತ್ತೆ, ಅದು ಕೂಡ ಫೇಕ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಈಗ ಫಸ್ಟು ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ ಯಾವುದೇ ಜ್ಯುವೆಲರ್ ಆದರೂ ಜ್ಯುವೆಲ್ರಿ ವಿತೌಟ್ ಹಾಲ್ಮಾರ್ಕ್ ಆ್ಯಂಡ್ HUID ಮಾರೋಂಗಿಲ್ಲ. ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್ ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್. ನಂಬರ್ 1. ನಂಬರ್ 2, ಈಗ ಈ ಹಾಲ್ಮಾರ್ಕು ಮತ್ತು HUID ಜಿನಿಯಾನಿಟಿ ಹೆಂಗೆ ನೋಡ್ಕೊಳ್ಳೋದು, ಕಸ್ಟಮರ್ಗೆ ಹೆಂಗೆ ಕಾನ್ಫಿಡೆನ್ಸ್ ಬರ್ಬೋದು, ನೀವೇ ಲೇಸರ್ ಮಾರ್ಕ್ ಮಾಡಿರ್ಬೋದು ಅನ್ನೋ ಡೌಟು ಬರ್ಬೋದು. ಇದಕ್ಕೆ ಒಂದು ಒಳ್ಳೆ ಹೆಂಗೆ ಇದನ್ನು ಐಡೆಂಟಿಫೈ ಮಾಡೋದು ಅಂದರೆ BISದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಇವ್ರದ್ದು ಒಂದು ವೆಬ್ಸೈಟ್ ಇದೆ, BIS ವೆಬ್ಸೈಟು. ಆ ವೆಬ್ಸೈಟ್ಗೆ ಹೋಗ್ಬೋದು ಒಂದು, ಅಥವಾ BIS ಆ್ಯಪ್ ಇದೆ, ಆ್ಯಪ್ ಒಂದು ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪಲ್ಲಿ ರೆಫರೆನ್ಸ್ ನಂಬರ್ ಕೇಳುತ್ತೆ. ಜ್ಯುವೆಲ್ರಿ ಮೇಲೆ ಯಾವ HUID ನಂಬರ್ ಇದೆಯೋ ಆ ನಂಬರು ಅದ್ರ ಮೇಲೆ ಆ ಆ್ಯಪಲ್ಲಿ ನೀವು ಹಾಕ್ಕೊಂಡ ತಕ್ಷಣ ಕಂಪ್ಲೀಟ್ ಡೀಟೇಲ್ ಬಂದ್ಬಿಡುತ್ತೆ. ಯಾರು ಮ್ಯಾನುಫ್ಯಾಕ್ಚರ್ ಮಾಡಿರೋದು, ಯಾರು ಹಾಲ್ಮಾರ್ಕ್ ಮಾಡಿರೋದು ಇತ್ಯಾದಿ ಡೀಟೇಲ್ಗಳು, ನೆಟ್ ವೆಯ್ಟ್ ಏನು, ಗ್ರಾಸ್ ವೆಯ್ಟ್ ಏನು, ಎಲ್ಲ ಡೀಟೇಲ್ಸು ಬಂದ್ಬಿಡುತ್ತೆ. ಸೊ ಅದು ನೋಡಿದ ತಕ್ಷಣ ನಿಮಗೆ ಕಸ್ಟಮರ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಫೇಕ್ ಆಗ್ಬೋದಾ ಸರ್? ಸರ್ 916 HUID ಆಗಿ HUID ಪ್ರೂವ್ ಆದರೆ ಹೇಗೆ ಅದು ಫೇಕ್ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಬರೀ 916 ಅಂತ ಯಾವಾಗ ಆಗ್ತಾರೋ ಆವಾಗ ಸಾಧ್ಯತೆಗಳು ಇದೆ. ಸೊ ನಾವು ಗಮನಿಸಬೇಕಾಗಿರೋದೇನೆಂದರೆ BIS ಲೋಗೋ ಇರಬೇಕು, ಏನು ಹಾಲ್ಮಾರ್ಕು 916 ಇದೆಯಾ, 22 ಕ್ಯಾರೆಟ್ ಇದೆಯಾ, 18 ಕ್ಯಾರೆಟ್ ಇದೆಯಾ, 14 ಕ್ಯಾರೆಟ್ ಇದೆಯಾ ಅಂತ ಹೇಳಿಬಿಟ್ಟು ಅದು ಚೆಕ್ ಮಾಡ್ಕೋಬೇಕು. ಅದು ಚೆಕ್ ಮಾಡ್ಕೊಂಡು ಆದಮೇಲೆ HUID ಇದೆಯಾ ಅಂತ ಚೆಕ್ ಮಾಡಬೇಕು. HUID ಇದೆ ಅಂದರೆ ಆ HUID ಕರೆಕ್ಟಾಗಿದೆಯಾ ಅಂತ ಅನ್ನೋದಕ್ಕೆ BIS ಆ್ಯಪಲ್ಲಿ ಅದನ್ನು ಇನ್ಸರ್ಟ್ ಮಾಡಿ ಅದು ಕಂಪ್ಲೀಟ್ ಡೀಟೇಲ್ ಬಂದರೆ ಕ್ಲಿಯರ್ ಗೊತ್ತಾಗ್ಬಿಡುತ್ತೆ, ಎಸ್ ಇಟ್ ಈಸ್ ಎ ಜೆನ್ಯೂನ್ ಅಂತ. ಕಸ್ಟಮರ್ಗೆ ಇದೊಂದು ತುಂಬ ಇಂಪಾರ್ಟೆಂಟ್ ವಿಷಯ. ಇದು ನೋಡಿಕೊಂಡು ಪರ್ಚೇಸ್ ಮಾಡಿದ್ರೆ ಯಾರಿಗೂ ಎಲ್ಲೂ ಪ್ರಾಬ್ಲಮ್ ಆಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.